ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತಿನ ವಿಡಿಯೋದಲ್ಲಿ ಕ್ರೀಮಿಯಾಗಿರುವಂತಹ ಮ್ಯಾಂಗೋ ಐಸ್ ಕ್ರೀಮ್ ತುಂಬಾ ಸಿಂಪಲ್ಲಾಗಿ ಯಾವ ಥರ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ. ಅದು ಬರೀ 3 ಪದಾರ್ಥಗಳನ್ನು ಬಳಸ್ಕೊಂಡು ಮಾಡ್ಕೊಳ್ಳೋವಂಥದ್ದು. ಯಾರು ಬೇಕಿದ್ರೂ ಮಾಡ್ಕೋಬೋದು. ಮಾಡೋದಂತೂ ತುಂಬಾ ಸಿಂಪಲ್ಲು. ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಫಸ್ಟು 2 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಈ ಐಸ್ ಕ್ರೀಮ್ ಮಾಡ್ಕೊಳ್ಳೋದಕ್ಕೆ. ಈ ಮಾವಿನ ಹಣ್ಣನ್ನು ನಾವು ಕಟ್ ಮಾಡಿಕೊಂಡು ಪಲ್ಪ್ ರೆಡಿ ಮಾಡ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಮಾವಿನ ಹಣ್ಣಿನ ಚಿಕ್ಕ ಚಿಕ್ಕ ಪೀಸ್ಗಳು ತೆಗೆದಿಟ್ಕೋಬೇಕು. ಯಾಕಂದರೆ ನಾನು ಇದನ್ನು ಆಮೇಲೆ ತೋರಿಸ್ತೀನಿ ಯಾವ ಥರ ಯೂಸ್ ಮಾಡ್ಕೊಳ್ಳೋದು ಅಂತ. ನಾನಿಲ್ಲಿ ಬಳಸ್ತಾ ಇರುವಂತಹ 3 ಪದಾರ್ಥ ಅಂತ ಅಂದರೆ ಮಾವಿನ ಹಣ್ಣು, ಆಮೇಲೆ 1 ಕಪ್ ಆಗೋಷ್ಟು ವಿಪ್ಪಿಂಗ್ ಕ್ರೀಮು, ಸ್ವಲ್ಪ ಸಕ್ಕರೆ ಪುಡಿ. ಸೊ ಇಷ್ಟು 3 ಪದಾರ್ಥಗಳಿಂದ ನಾನು ತುಂಬಾ ಕ್ರೀಮಿಯಾಗಿ ಈಸಿಯಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನಾವು ಮಾವಿನ ಹಣ್ಣಿನ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಇಷ್ಟು ಎತ್ತಿಟ್ಕೋಬೇಕು. ಯಾಕಂದರೆ ಇದನ್ನು ನಾವು ಆಮೇಲೆ ಯಾವ ಥರ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಉಳಿದಿರೋದನ್ನು ನಾವು ಚೆನ್ನಾಗಿ ಪಲ್ಪಾಗಿ ಮಿಕ್ಸಿಯಲ್ಲೇ ರೆಡಿ ಮಾಡ್ಕೋಬೋದು. ಈ ಐಸ್ ಕ್ರೀಮ್ ಮಾಡ್ಕೊಳ್ಳೋಕ್ಕೆ ನಮಗೆ ಮೇನಾಗಿ ಬೇಕಾಗಿರೋದು ಅಂದರೆ ಸ್ವೀಟಾಗಿರುವಂತಹ ಮಾವಿನ ಹಣ್ಣು. ಮಾವಿನ ಹಣ್ಣು ತುಂಬಾ ಸ್ವೀಟಾಗಿದ್ದರೆ ಐಸ್ ಕ್ರೀಮ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾನು ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ವಿಪ್ಪಿಂಗ್ ಕ್ರೀಮು. ಸೊ ಅದನ್ನು ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇದನ್ನು ನಾವು ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಅದಾದಮೇಲೆ ನಾವು ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಹಾಕ್ಕೋಬೇಕಾಗುತ್ತೆ. ಸೊ ನೋಡಿ, ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಅದು ಪೂರ್ತಿಯಾಗಿ ಕ್ರೀಮಿ ಟೆಕ್ಸ್ಚರ್ಗೆ ಬರಬೇಕು. ವಿಪ್ಪಿಂಗ್ ಕ್ರೀಮನ್ನು ನಾವು ಫ್ರೀಝರಲ್ಲಿ ಇಟ್ಟಿರ್ತೀವಲ್ಲ, ಅದನ್ನು ನಾವು ಐಸ್ ಕ್ರೀಮ್ ಮಾಡೋಕ್ಕೂ 1 ಗಂಟೆ ಮುಂಚೆ ನಾವು ಫ್ರಿಜ್ಜಲ್ಲಿ ಇಟ್ಕೋಬೇಕು. ಅಂದರೆ ಫ್ರೀಝರಿಂದ ತೆಗೆದು ಕೆಳಗಡೆ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡಿದರೆ ತುಂಬ ಈಸಿಯಾಗಿ ನಾವು ಅದನ್ನು ಬೀಟ್ ಮಾಡ್ಬೋದು. ಇಲ್ಲಾಂದರೆ ತುಂಬ ಗಟ್ಟಿ ಇರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಲಿಕ್ವಿಡ್ ಫಾರ್ಮ್ಗೆ ಬಂದಮೇಲೆ ನಾವು ಬೀಟ್ ಮಾಡ್ಕೋಬೇಕು. ಸೊ ಈ ಥರ ಚೆನ್ನಾಗಿ ಒಂದು 6 ನಿಮಿಷ ಬೀಟ್ ಮಾಡ್ಕೊಂಡಿದ್ದೀನಿ. ಕ್ರೀಮಿ ಟೆಕ್ಸ್ಚರ್ಗೆ ಬಂದ ಮೇಲೆ ನಾವು ಸಕ್ಕರೆ ಪುಡಿ ಹಾಕೋಬೇಕು. ನೀವು ನೋಡಿಕೊಂಡು ಸಕ್ಕರೆ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಹಾಕೋಬೇಕು. ನಾನಿಲ್ಲೊಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಅದರ ಜೊತೆಗೆ ನಾವು ಮ್ಯಾಂಗೋ ಪಲ್ಪ್ ಏನು ಮಾಡಿಟ್ಕೊಂಡಿದ್ವಲ್ಲ, ಸೊ ಅದನ್ನು ಸೇರಿಸ್ಕೊಂಡು 1 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಆಮೇಲೆ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಂತಹ ಮಾವಿನ ಹಣ್ಣಿನ ಪೀಸಸನ್ನು ಸೇರಿಸ್ಕೊಂಡು ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ ಕೇಸ್ ನಿಮ್ಮ ಹತ್ರ ಬೀಟ್ರಿ ಇಲ್ಲ ಅಂತಂದರೆ ನೀವು ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬಹುದು. ಬಟ್ ನೀವು ರೆಡಿ ಆದಮೇಲೆ ನೀವು ಫ್ರಿಜ್ಜಲ್ಲಿ ಇಡ್ತೀರಲ್ಲ ಐಸ್ ಕ್ರೀಮು, ಒಂದು 10 ಗಂಟೆ ನಾವು ಫ್ರಿಜ್ಜಲ್ಲಿ ಇಡಬೇಕು ಅಂತಂದರೆ ಒಂದು 5 ಗಂಟೆ ಆದಮೇಲೆ ಏನು ಮಾಡಬೇಕು, ಇನ್ನೊಂದು ಸತಿ ತೆಗೆದು ಮತ್ತೆ ಮಿಕ್ಸಿಗೆ ಹಾಕಿ ಮತ್ತೆ ಇನ್ನೊಂದು ಸಲ ಫ್ರೀಜರಲ್ಲಿ ಇಡೋದ್ರಿಂದ ತುಂಬ ಚೆನ್ನಾಗಿ ಕ್ರೀಮಿಯಾಗಿ ಬರುತ್ತೆ ಐಸ್ ಕ್ರೀಮು. ಸೊ ಚೆನ್ನಾಗಿ ಬೀಟ್ ಮಾಡ್ಕೊಂಡಾದಮೇಲೆ ನಾನು ಇನ್ನೊಂದು ಕಂಟೈನರ್ಗೆ ಹಾಕಿ ಇಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಮೇಲೆ ಒಂದು ಸ್ವಲ್ಪ ಡೆಕೋರೇಟಿವ್ ಆಗಿ ಕಾಣಲಿ ಅಂತ ಹೇಳಿ ಮ್ಯಾಂಗೋ ಪಲ್ಪನ್ನು ಈ ಥರ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್ಲು. ಆದರೆ ಈ ಥರ ಮಾಡೋದ್ರಿಂದ ಐಸ್ ಕ್ರೀಮ್ ರೆಡಿ ಆದಮೇಲೆ ತುಂಬ ಚೆನ್ನಾಗಿ ಅನಿಸುತ್ತೆ, ನೋಡೋದಕ್ಕೆ ತುಂಬ ಅಟ್ರಾಕ್ಟ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಈ ಥರ ಪಲ್ಪೆಲ್ಲ ಹಾಕ್ಕೊಂಡು ಮೇಲೆ ಒಂದು ಟೂತ್ ಪಿಕ್ಕಿಂದ ಈ ಥರ ಸುಮ್ಮನೆ ಡಿಸೈನ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಆಮೇಲೆ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ರೀಝರಲ್ಲಿ ಇಡಬೇಕು. ಇದು ಒಂದು 8ರಿಂದ 10 ಗಂಟೆಗಳಾದರೂ ನಾವು ಇಡಲೇಬೇಕು. ಅದಾದಮೇಲೆ ನಾನು ನೆಕ್ಸ್ಟ್ ಡೇ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಈ ಥರ ನಾವು ಮನೆಯಲ್ಲೇ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಐಸ್ ಕ್ರೀಮು. ಹೊರಗಡೆಯಿಂದ ತರೋದಕ್ಕಿಂತನೂ ತುಂಬ ಚೆನ್ನಾಗಿತ್ತು ಟೇಸ್ಟು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳಿ. ಮಕ್ಕಳಂತೂ ಕಾಯ್ತಾ ಇದ್ರು ಯಾವಾಗ ಐಸ್ ಕ್ರೀಮ್ ಓಪನ್ ಮಾಡ್ತೀನಿ ಅಂತ ಹೇಳಿ. ಬೆಟರ್ ಅಂದರೆ ನೀವು ಸಾಯಂಕಾಲ ಮಾಡಿಟ್ಟು ಬೆಳಗ್ಗೆ ಹೊತ್ತು ಓಪನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಐಸ್ ಕ್ರೀಮು. ನೀವು ಐಸ್ ಕ್ರೀಮ್ ಗಾರ್ನಿಷಿಂಗಿಗೆ ಏನು ಬೇಕಾದರೂ ಹಾಕೋಬೋದು. ನಾನು ಇಲ್ಲಿ ಬರೀ ಟೂಟಿ ಫ್ರೂಟಿ ಮತ್ತು ಒಂದು ಸ್ವಲ್ಪ ಕೇಸರಿಯನ್ನು ಹಾಕಿದ್ದೀನಿ. ನೀವು ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕೋಬೋದು. ಇವತ್ತಿನ ಐಸ್ ಕ್ರೀಮ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆಮೇಲೆ ಫೇಸ್ಬುಕ್, ಇನ್ಸ್ಟಾಗ್ರಾಮಿಂದ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಿಂದ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಂಡ್ವರೆಗೂ ಇಂಟ್ರೆಸ್ಟಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ.